ಒಂದೂರಲ್ಲಿ ಒಂದು ಶಾಲೆ ಇರುತ್ತೆ. ಆ ಶಾಲೆಯಲ್ಲಿ ಪ್ರೇಮ ಅಂತ ಒಬ್ಬ ಶಿಕ್ಷಕಿ ಇರ್ತಾರೆ. ಅವರು ಮಕ್ಕಳ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿರ್ತಾರೆ. ತಮ್ಮ ಶಿಕ್ಷಣ ನೀಡುವಂಥ ಶೈಲಿಯಲ್ಲಿ ತುಂಬಾ ವಿಭಿನ್ನವಾಗಿರ್ತಾರೆ. ಅವರು ಕಲಿಸುವಂಥ ಪಾಠ ಮಕ್ಕಳ ಜೀವನಕ್ಕೆ ತುಂಬಾ ಉಪಯೋಗ ಆಗ್ತಾ ಇರುತ್ತೆ. ಆ ಶಿಕ್ಷಕಿ ಒಮ್ಮೆ ಮಕ್ಕಳೆಲ್ರಿಗೂ ಹೇಳ್ತಾರೆ, ಏನಂದರೆ, ನೋಡಿ ಮಕ್ಕಳ, ನಿಮಗೆಲ್ಲ ಎಷ್ಟು ಜನ ಶತ್ರುಗಳಿದ್ದಾರೋ ಅಷ್ಟು ಜನರನ್ನು ನೀವು ಕೌಂಟ್ ಮಾಡಿಕೊಂಡು ಅಷ್ಟು ಆಲೂಗಡ್ಡೆಗಳನ್ನು ನಾಳೆ ತೊಗೊಂಡು ಬರಬೇಕು ನಿಮ್ಮ ಬ್ಯಾಗಲ್ಲಿ. ನಾನು ನಾಳೆ ಅದನ್ನು ಚೆಕ್ ಮಾಡಿ ಅದ್ರ ಬಗ್ಗೆ ಒಂದು ಪಾಠ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಮಕ್ಕಳೆಲ್ಲ ಏನು ವಿಶೇಷವಾಗಿದೆಯಲ್ಲ ಅಂತ ಅಂದ್ಕೊಂಡು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ, ನನಗೆ ಆವತ್ತು ಅವ್ರು ಹಂಗೆ ಮಾಡಿದರು, ಇವ್ರು ಹಿಂಗೆ ಮಾಡಿದರು, 2 ವರ್ಷದಿಂದ ಹಾಗಾಯಿತು, 4 ವರ್ಷದಿಂದ ಇನ್ನೊಬ್ರು ಯಾರೋ ಏನೋ ಮಾಡಿದ್ರು ಅಂತ ಹೇಳಿ ತಮ್ಮ ಎಲ್ಲ ಶತ್ರುಗಳನ್ನು ಕೌಂಟ್ ಮಾಡ್ತಾರೆ. ಮಾಡಿಕೊಂಡು ಬ್ಯಾಗಲ್ಲಿ ಅಷ್ಟು ಆಲೂಗಡ್ಡೆಗಳನ್ನ ತುಂಬಿಸ್ಕೋತಾರೆ. ಒಬ್ಬೊಬ್ಬರು ಬ್ಯಾಗು ಎಷ್ಟೊಂದು ಭಾರ ಆಗಿತ್ತಪ್ಪ ಅಂತಂದರೆ ಅದನ್ನು ಹೊತ್ಕೊಂಡು ನಡೆಯೋದೇನೆ ಕಷ್ಟ ಆಗ್ತಾಯಿತ್ತು. ಆ ಥರ ಬ್ಯಾಗ್ ಫುಲ್ಲು ಆಲೂಗಡ್ಡೆಗಳನ್ನ ತುಂಬಿಸ್ಕೊಂಡಿರ್ತಾರೆ ಮಕ್ಕಳು. ನಾಳೆ ಬೆಳಿಗ್ಗೆ ಬರ್ತಾರೆ ಕ್ಲಾಸಿಗೆ. ಆಗ ಮೇಡಮ್ ಅವರ ನಾರ್ಮಲ್ ಪಾಠನೇ ಅವರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಲೂಗಡ್ಡೆಗಳನ್ನ ತಂದಿದ್ದೀರಾ ಇಲ್ವಾ ಅಂತ ಕೇಳೋದಿಲ್ಲ. ಆಗ ಮಕ್ಕಳೇ ಕೇಳ್ತಾರೆ, ಮೇಡಮ್ ನಾವು ಆಲೂಗಡ್ಡೆಗಳನ್ನ ತಂದಿದ್ದೀವಿ, ನೀವೇನೋ ಪಾಠ ಹೇಳ್ಕೊಡ್ತೀನಿ ಅಂದ್ರಲ್ಲ ಅಂತ ಕೇಳ್ತಾರೆ. ಆದರೆ ಮೇಡಮು, ಇವತ್ತು ನನಗೆ ಯಾಕೋ ಮನಸ್ಸಿಲ್ಲ, ನಾಳೆ ನೋಡ್ತೀನಿ ಅಂತ ಹೇಳ್ತಾರೆ. ಸರಿ, ಮಕ್ಕಳು ಇವತ್ತೇನೋ ಮೇಡಮ್ಗೆ ಇಷ್ಟ ಇಲ್ಲ ಅಂತ ಅಂದ್ಕೊಂಡು ಮತ್ತೆ ಮಾರನೇ ದಿನವೂ ಅದನ್ನು ತೊಗೊಂಡು ಬರ್ತಾರೆ. ಮೇಡಮ್ ಮತ್ತೆ ಹಾಗೆ ಹೇಳ್ತಾರೆ, ನನಗೆ ಇವತ್ತು ಯಾಕೋ ಮನಸ್ಸಿಲ್ಲ, ನಾಳೆ ನೋಡ್ತೀನಿ ಅಂತ. ಹೀಗೆ ತುಂಬ ದಿನ ಕಳೆಯುತ್ತೆ. ಮೇಡಮು, ನನಗೆ ಇವತ್ತು ಮನಸ್ಸಿಲ್ಲ, ನಾನು ನಾಳೆ ನೋಡ್ತೀನಿ, ನಾಳೆ ತೊಗೊಂಡು ಬನ್ನಿ ಅಂತ ಮತ್ತೆ ಹೇಳ್ತಾನೆ ಇರ್ತಾರೆ. ಮಕ್ಕಳೆಲ್ಲ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂದ್ಕೊಂಡು, ಸರಿ, ತುಂಬ ದಿನ ಆಗಿದ ನಂತರ ಆ ಆಲೂಗಡ್ಡೆಗಳೆಲ್ಲ ಒಂದೊಂದೇ ಹಾಳಾಗ್ತಾ ಬರ್ತವೆ. ಬ್ಯಾಗ್ ಹಾಳಾಗ್ಬಿಡ್ತಲ್ಲ ಅಂತ ಹೇಳಿ ಮಕ್ಕಳು ಒಂದೊಂದೇ ಆಲೂಗಡ್ಡೆಗಳನ್ನ ಯಾವ್ದ್ಯಾವ್ದು ಹಾಳಾಗ್ತಾ ಇರುತ್ತೋ ಅದನ್ನೆಲ್ಲ ಬಿಸಾಕ್ತಾ ಬರ್ತಾರೆ. ತುಂಬ ದಿನಗಳ ನಂತರ ಮಕ್ಕಳು ಬ್ಯಾಗೆಲ್ಲ ಪೂರ್ತಿಯಾಗಿ ಖಾಲಿಯಾಗೋಗುತ್ತೆ. ಆಗ ಒಮ್ಮೆ ಮೇಡಮ್ ಕೇಳ್ತಾರೆ, ನಿಮ್ಮ ಬ್ಯಾಗಲ್ಲಿರೋ ಆಲೂಗಡ್ಡೆಗಳೆಲ್ಲಿ ಅಂತ. ಆಗ ಮಕ್ಕಳು ಹೇಳ್ತಾರೆ, ಮೇಡಮ್ ಹೊತ್ಕೊಂಡು ಬರೋದಕ್ಕೆ ತುಂಬ ಭಾರ ಆಗ್ತಾಯಿತ್ತು, ನಮ್ಮ ಕೈಲಿ ತರೋಕ್ಕಾಗಲಿಲ್ಲ ಅಂತ ಕೆಲವು ಮಕ್ಕಳು ಹೇಳ್ತಾರೆ. ಇನ್ನೂ ಕೆಲವರು ಹೇಳ್ತಾರೆ, ಮೇಡಮ್ ಆ ಆಲೂಗಡ್ಡೆಗಳೆಲ್ಲ ಕೆಟ್ಟು ಹೋಗಿದ್ವು, ಅದನ್ನು ತುಂಬ ದಿನ ಇಟ್ಬಿಟ್ರೆ ಬ್ಯಾಗ್ ಹಾಳಾಗ್ಬಿಡುತ್ತಲ್ಲ, ಮತ್ತು ಅದನ್ನು ಬ್ಯಾಗನ್ನ ಹೊತ್ಕೊಂಡು ಬಂದರೆ ನಮ್ಮ ಬಟ್ಟೆ ಎಲ್ಲನೂ ಹಾಳಾಗ್ಬಿಡುತ್ತೆ, ಹಾಗಾಗಿ ನಾವು ಆಲೂಗಡ್ಡೆಗಳನ್ನ ಬಿಸಾಕ್ತಾ ಬಂದ್ವಿ ಅಂತ ಹೇಳ್ತಾರೆ. ಆಗ ಮ್ಯಾಮ್ ಹೇಳ್ತಾರೆ, ನೋಡಿ ಮಕ್ಕಳ, ಇದೇ ನಮ್ಮ ಇವತ್ತಿನ ಪಾಠದ ನೀತಿ. ಏನಂದರೆ, ನಿಮ್ಮ ಶತ್ರುಗಳನ್ನು ನೀವು ಎಷ್ಟು ದಿವಸದವರೆಗೆ ತಲೆಯಲ್ಲಿ ಅಥವಾ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಯೋಚನೆ ಮಾಡ್ತಾ ಇರ್ತೀರೋ ಅಷ್ಟೇ ನಿಮ್ಮ ಮನಸ್ಸು ಕೂಡ ಮಲಿನವಾಗ್ತಾ ಹೋಗುತ್ತೆ. ಮನಸ್ಸಷ್ಟೇ ಅಲ್ಲ, ನೀವು ಮಾಡುವಂತಹ ದಿನನಿತ್ಯದ ಕಾರ್ಯಗಳು ಕೂಡ ಮಲಿನವಾಗ್ತಾ ಹೋಗುತ್ತೆ. ಅದನ್ನು ಹೊತ್ಕೊಂಡು ನಿಮ್ಮ ಮನಸ್ಸು ಭಾರ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಯಾರ ಮೇಲೂ ಕೂಡ ದ್ವೇಷವನ್ನು ಸಾಧಿಸಬಾರ್ದು. ನಮ್ಮ ಶತ್ರುಗಳನ್ನೆಲ್ಲ ಯಾವತ್ತಿದ್ರೂ ತಲೆಯಲ್ಲಿ ಇಟ್ಕೊಂಡು ಓಡಾಡಬಾರ್ದು. ಶತ್ರುತ್ವವನ್ನು, ದ್ವೇಷವನ್ನು ಬಿಟ್ಬಿಡಬೇಕು. ಆಗಲೇ ನಮ್ಮ ಜೀವನದಲ್ಲಿ ಗೆಲ್ಲೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಮಕ್ಕಳೆಲ್ಲ ಇದರಿಂದ ನೀತಿ ಪಾಠವನ್ನು ಕಲ್ತ್ಕೊಂಡು ದ್ವೇಷನೆಲ್ಲ ಬಿಟ್ಟು ಸಂತೋಷವಾಗಿ ಬದುಕ್ತಾರೆ. ಇದೇ ರೀತಿ ನೀತಿ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.